ಮಂಗಳೂರಿನಿಂದ ಗೋವಾಗೆ ಹೊರಡುತ್ತಿರುವ 5527ನೇ ನಂಬರ್ ಎಕ್ಸ್‌ಪ್ರೆಸ್ ಟ್ರೈನ್ ಇನ್ನು ಸ್ವಲ್ಪ ಹೊತ್ತಿನಲ್ಲೇ 1ನೇ ನಂಬರ್ ಪ್ಲಾಟ್‌ಫಾರ್ಮ್ನಿಂದ ತೆರಳಲಿದೆ. ಪ್ಯಾಸೆಂಜರ್ಸ್ ಸ್ವಲ್ಪ ಬೇಗ ಬನ್ನಿ. ಟ್ರೈನ್ ನಂಬರ್ ಹಲೋ, ನೀವು ಹೋಗಿ ಬೇಗ, ನೀವು ಹೋಗಿ ಬೇಗ. ಇಲ್ಲಿ ಬನ್ನಿ. ಟ್ರೈನ್ ನಂಬರ್ 2 ಎಲ್ಲಿ ಇಲ್ಲ 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 ಇಲ್ಲ. ಇಲ್ಲ? ಇದೆ 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 ಇದೆ. ಬಾ ಬಾ ಬಾ, ಅರೈವ್ ಶಾರ್ಟ್ಲಿ ಕೆಳಗಿಳಿಸಿ. ಸರ್ ಹೆಂಡತಿ ಟಿಕೆಟ್ ಕ್ಯಾನ್ಸಲ್ ಮಾಡೋದು ಬೇಡ. ಇವರೇ ನಿಮ್ಮ ಹೆಂಡತಿ ಅಂತ ಟಿ ಹತ್ರ ಹೇಳಿದ್ರೆ ಆಯ್ತು. ಒಂದ್ 500 ರೂಪಾಯಿ ಅವರು ಕೊಡ್ತಾರೆ. ಛೇ, ಇನ್ನೂ ಸಮಸ್ಯೆ ಜಾಸ್ತಿ ಮಾಡ್ತಾ ಇದ್ರಲ್ಲ ಭಾಯ್. ಯಾರನ್ನೋ ಹೆಂಡತಿ ಅಂತ ಹೇಗೆ ಹೇಳೋದು? ಮತ್ತಿನ್ನೇನು, ಸ್ವಂತ ಹೆಂಡತಿನೇ ಹೆಂಡತಿ ಅಂತ ಹೇಳಕ್ಕೆ ಟಿ ಪರ್ಮಿಷನ್ ಬೇಕಾ? ಅಯ್ಯೋ ಇಲ್ಲಿ ನೋಡಿ, ಏನೇನೋ ಸುಳ್ಳು ಹೇಳೋ ಈ ಕಾಲದಲ್ಲಿ ಈ ಚಿಕ್ಕ ಸುಳ್ಳು ನಿಮ್ ಕೈಲಿ ಹೇಳಕ್ಕಾಲ್ವಾ? ಅಯ್ಯೋ ಬಾಯ್, ಇಲ್ಲಿ ನನ್ನ ಮಾತು ಕೇಳಿ. ಏನು ಹೇಳ್ಬೇಡಿ, ನಾನು ಇಲ್ಲ ಅಲ್ಲಿ ಹೋಗಿ 9 ಟಿಕೆಟ್ ಕೊಡ್ಬೇಕು. ಬಿಡಿ ನನ್ನ. ಸರ್ ಬರ್ತೀನಿ ಸರ್, ಟಾಟಾ. ಕುಂಜಮತ್ ಬಾಯ್. ಇದ್ಯಾಕೋ ದೊಡ್ಡ ಸಮಸ್ಯೆ ಆಗೋ ಥರ ಕಾಣ್ತಿದೆ. ನೀವು ಸ್ವಲ್ಪ ಎದ್ದೇಳ್ತೀರಾ? ಸ್ವಲ್ಪ ಹೊತ್ತು ಹೊರಗಡೆ ಇರಿ. ಟಿಟಿಗೆ ಹೇಳಿದ್ರೆ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಸೀಟ್ ಸಿಗುತ್ತೆ. ಒಂದು ಇಡೀ ರಾತ್ರಿ ಟೆನ್ಷನಲ್ಲಿ ಟ್ರಾವೆಲ್ ಮಾಡೋದಾದ್ರೂ ಹೇಗೆ? ನಾನು ಹೇಳೋದನ್ನ ಕೇಳ್ತೀರಾ? ದೇವ್ರೇ, ನನಗೆ ಗೊತ್ತಿರೋರು ಯಾರಾದರೂ ನೋಡ್ಬಿಟ್ರೆ, ಮದ್ವೆನೇ ಆಗದೆ ಇರೋ ನಾನು ಒಂದೇ ಬೋಗಿನಲ್ಲಿ ಒಂದು ಸುಳ್ಳು ಹೆಂಡತಿ ಜೊತೆ. ನನಗೆ ಮನೇಲಿ ಹುಡುಗಿ ನೋಡ್ತಾ ಇದ್ದಾರೆ, ಅದು ಗೊತ್ತಾ? ನೀವು ಸ್ವಲ್ಪ ಹೊರಗಡೆ ಇರ್ತೀರಾ ಪ್ಲೀಸ್? ಬೇಕಾದ್ರೆ ನೀವ್ ಹೋಗ್ರಿ. ನಿಮಗ್ ಬೇಕು ಅಂದ್ರೆ ಟಿಕೆಟ್ ಕೈಯಲ್ಲಿ ಕೊಟ್ಟು ಟ್ರೈನ್ ಚೈನ್ ಇಲ್ದು ಆಚೆ ಹೋಗ್ರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಟ್ರೈನ್ ನಲ್ಲಿ ಮೊದಲು ಹತ್ತಿದ್ದು ನಾನೇನೆ. ಅದಕ್ಕೆ ಏನ್ ಮಾಡೋಣ ಇವಾಗ? ಸ್ವಂತ ಹೆಸರಲ್ಲಿ ಒಂದು ಟಿಕೆಟ್ ಇಲ್ವಲ್ಲ? ತಗೋ, ಪೋರ್ಟರ್ ಹೇಳಿದ ದುಡ್ಡು. ಒಂದು ಎಮರ್ಜೆನ್ಸಿ ಇದ್ದಿದ್ರಿಂದ ಹೀಗಾಯ್ತು. ಅಮ್ಮ ಬಾತ್ರೂಮಲ್ಲಿ ಬಿದ್ಬಿಟ್ರು. ಫೋನ್ ಬಂದಿದ್ರಿಂದ ಅರ್ಜೆಂಟ್ ಆಗಿ ಹೊರಟ್ಬಿಟ್ಟೆ. ನಾನು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ಮೇಲೆ ನೀನು ಬೀಳ್ಬೇಕಿತ್ತು ಅಂತ ಅಮ್ಮನ ಹತ್ರ ಹೇಳಕ್ಕಾಗತ್ತಾ? ನೀವು ಕಾಣಿಸ್ಲಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಏನ್ ಸರ್, ಚೆನ್ನಾಗಿದ್ದೀರಾ? ತಗೊಳ್ಳಿ, ನಾವು ಮಿಸ್ಟರ್ ಅಂಡ್ ಮಿಸ್ಸಸ್ ಪ್ರಭಾಕರ್. ಸಾರಿ, ನಾನು ಸಡನ್ ಆಗಿ ನನ್ನ ಬ್ರದರ್ ಹೆಸರನ್ನು ಹೇಳಿಬಿಟ್ಟೆ. ನಾವು ಮಿಸ್ಟರ್ ಅಂಡ್ ಮಿಸ್ಸಸ್ ಪ್ರಕಾಶ್. ನಿಮ್ಮ ಹತ್ರ ಇರೋ ಈ ಟಿಕೆಟ್ ನಾವಿಬ್ರು ಒಟ್ಟಿಗೆ ಹೋಗಿ ಬುಕ್ ಮಾಡಿದ್ದು. ಅನುಮಾನ ಏನು ಇಲ್ವಲ್ಲ ಸರ್? ಏನಕ್ಕೆ? ತುಂಬಾ ಜನ ಸುಳ್ಳು ಟಿಕೆಟ್ ಅಲ್ಲಿ ಪ್ರಯಾಣ ಮಾಡ್ತಾರೆ ಅಂತ ಕೇಳಿದ್ದೆ. ಈ ಮಿಸ್ಟರ್ ಅಂಡ್ ಮಿಸ್ಸಸ್ ಪ್ರಕಾಶ್ ಯಾವತ್ತೂ ಹಾಗೆ ಮಾಡಲ್ಲ. ನಾವ್ ಯಾವತ್ತೂ ಹಾಗೆ ಮಾಡಲ್ಲ. ನಾನೇನು ಹೇಳಿಲ್ವಲ್ಲ. ಅದು ನಿಮ್ ದೊಡ್ಡ ಗುಣ. ಅದನ್ನ ಹೇಳೋದು ನನ್ನ ಕರ್ತವ್ಯ. ಸದ್ಯಕ್ಕೆ ಎಸ್ಕೇಪ್ ಆದೆ. ನನ್ನ ಆಕ್ಟಿಂಗಿಗೆ ಟಿಟಿ ಬಿದ್ದು ಹೋದ್ರು. ಪಂಚಾಯಿತಿ ಪ್ರೋಗ್ರಾಮಲ್ಲಿ ಬೆಸ್ಟ್ ಆಕ್ಟರ್ ಅನ್ನಿಸ್ಕೊಳ್ಳೋದು ಸುಲಭನಾ? ಆತರ್ ಯಾರೋ ಹೊಸಬ ಅನ್ಸುತ್ತೆ. ನಿಮ್ಮ ಹತ್ರ ಇನ್ನೊಂದು ಬುಕ್ ಇದ್ದಿದ್ರೆ ನಾನು ಓದ್ತಾ ಇರ್ತಿದ್ದೆ. ಇದೆಯಾ? ಬೇರೆ ಬುಕ್ ಇದೆಯಾ? ಇಲ್ಲ. ಯಾರಾದ್ರೂ ಓದ್ತಾ ಇದ್ರೆ ನನಗೆ ನಿದ್ದೆ ಬರುತ್ತೆ. ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರೋ ಕಂಪ್ನಿಗೆ ದಿಢೀರ್ ಅಂತ ಅಮ್ಮನ ಫೋನ್ ಬಂತು. ಲೋ ರಾಮು, ನಾನು ಬಾತ್ರೂಮಲ್ಲಿ ಬಿದ್ಬಿಟ್ಟೆ ಅಂತ ಒಂದೇ ಸಮ ಅಳು. ಈ ಮಧ್ಯದಲ್ಲಿ ಓದೋದಕ್ಕೆ ಬುಕ್ ತಗೊಳ್ಳೋದಿಲ್ಲಿ. ಅಯ್ಯಯ್ಯೋ, ನನ್ನ ನಿಜವಾದ ಹೆಸರು ಹೇಳಿದ್ದನ್ನ ಟಿಟಿ ಕೇಳಿಸ್ಕೊಂಡ್ರಾ? ನನ್ನ ಪೂರ್ತಿ ಹೆಸರು ರಾಮಾನುಜ. ಕನ್ನಡದಲ್ಲಿ ರಾಮಾನುಜಾಚಾರ್ಯ ಅಂತ ಒಬ್ರಿದ್ರು. ಅವ್ರ ಹೆಸರು ಕೇಳಿದ್ದೀರಾ? ಅವರು ಅಂದ್ರೆ ಅಮ್ಮನಿಗೆ ತುಂಬಾ ಇಷ್ಟ. ಅದಕ್ಕೆ ಆ ಹೆಸರನ್ನ ನನಗಿಟ್ಟಿದ್ದಾರೆ. ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿ ಏನಲ್ಲ. ಓದಿದ್ದು ಸಿವಿಲ್ ಇಂಜಿನಿಯರಿಂಗ್. ಅದರಿಂದ 3 ಸ್ಟಾರ್ಸ್ ಬಿಲ್ಡಿಂಗ್ ಅನ್ನೋ ಕಂಪ್ನಿಲಿ ನನಗೆ ಕೆಲಸ ಸಿಕ್ತು. ನೀವು ಬೆಂಗಳೂರಿನಲ್ಲಿ ಓದ್ತಾ ಇದ್ದೀರಾ ಅಥವಾ ಕೆಲಸ ಮಾಡ್ತಾ ಇದ್ದೀರಾ? ಓದ್ಕೊಂಡೇ ಕೆಲಸ ಮಾಡ್ತಾ ಇದ್ದೀರಾ? ನನ್ನ ಹೆಸರು ರಾಮಾನುಜ ಆದರೂ ಪ್ರೀತಿಯಿಂದ ರಾಮು ಅಂತ ಕರೀತಾರೆ. ನೀವು ಕೂಡ ಹಾಗೆ ಕರಿಬೋದು. ಏನಕ್ಕೆ? ಅಲ್ಲ, ಕರೆಯುವಂಥ ಸಂದರ್ಭ ಬಂದ್ರೆ. ಬಂದಿಲ್ವಲ್ಲ? ಅದು ಸರಿನೇ, ಬರಲ್ಲ ಅಲ್ವಾ? ಕೊಡಿ ಇಲ್ಲಿ ನನಗೆ. ಅಯ್ಯೋ,
ಪರವಾಗಿಲ್ಲ ಪರವಾಗಿಲ್ಲ, ಚಿಕನ್ ಕರಿನೇ ಅಲ್ವಾ, ನಾನು ನಾನ್ ವೆಜಿಟೇರಿಯನ್ನೇ. ಚಪಾತಿ ಚಿಕನ್ ಕರಿ ಒಳ್ಳೆ ಕಾಂಬಿನೇಷನು, ಅದರಲ್ಲೂ ಟ್ರೈನ್ ಜರ್ನಿನಲ್ಲಿ. ಹಾ, ನೀವ್ ತಿನ್ನಿ. ನಾನು ಊಟ ಮಾಡ್ಕೊಂಡೇ ಬಂದೆ ಮನೆಯಿಂದ. ವೈಫ್ಗೆ ಟಿಫನ್ ಕ್ಯಾರಿಯರ್ ಓಪನ್ ಮಾಡ್ಕೊಡುವಾಗ ಚೆಲ್ಲೋಯ್ತು. ಅವಳು ಚಪಾತಿ ಚಿಕನ್ ಕರಿ ತಿಂತಾ ಇದ್ದಾಳೆ. ನಾನ್ ವೆಜಿಟೇರಿಯನ್ ಅಲ್ವಾ, ನಾನ್ ಸ್ವಲ್ಪ ಹಣ್ಣು ತಿನ್ಕೊಂಡೆ. ವಾಶ್ ಮಾಡ್ಕೊಳ್ಳಿ. ನಾನ್ ಯಾರು ಅಂತ ಗೊತ್ತಾ? ನನ್ ಪಕ್ಕದ ಬರ್ತಲೇ ಇರೋ ಮಿಸ್ಟರ್ ಅಂಡ್ ಮಿಸಸ್ ಪ್ರಕಾಶ್. ಟಿಕೆಟ್ ಟಿ ಚೆಕ್ ಮಾಡಾಯ್ತು, ಯಾವ ಪ್ರಾಬ್ಲಮೂ ಇಲ್ಲ. ನನ್ನ ಹೆಂಡತಿ ಈಗ ಚಿಕನ್ ತಿಂತಾ ಇದ್ದಾಳೆ, ಮಿಸಸ್ ಪ್ರಕಾಶ್. ನೀವು ಕೈ ತೊಳ್ಕೊಳ್ಳಿ. ಮಿಸ್ಟರ್ ಅಂಡ್ ಮಿಸಸ್ LU ಅಂದ್ರೆ ಮಿಸ್ಟರ್ ಎಲ್ ನಾನು ಲೋಯರ್ ಬರ್ತ್, ಮಿಸಸ್ ಅಪರ್ ಬರ್ತ್. ಬದಲಾಯಿಸಕ್ಕಾಗತ್ತಾ ಗೊತ್ತಿಲ್ಲ, ಆದ್ರೆ ಟಿ ಬಂದಾಗ ಕೇಳ್ತೀನಿ. ನಿಮ್ಗೆ ಮೇಲ್ಗಡೆ ಮಲ್ಗೋದಿ ಕಷ್ಟ ಆಗತ್ತೆ ಅಂತ. ನಾನ್ ಹೆಲ್ಪ್ ಮಾಡ್ತೀನಿ. ನಾನೊಬ್ಬ ವೆಯ್ಟ್ ಲಿಫ್ಟ್ ಚಾಂಪಿಯನ್. ನಾರಾಯಣ. ಸರ್, ಡೋರ್ ಹಾಕೊಳ್ಳಲ್ವಾ? ಟ್ರೈನಲ್ಲಿ ಕಳ್ಳರ ಸಮಸ್ಯೆ ತುಂಬಾನೇ ಇದೆ. ಆದ್ರೆ ನಾನು ಲೈಟ್ ಆಫ್ ಮಾಡಿಲ್ವಲ್ಲ. ನಾವು ಮನೆಯಲ್ಲೂ ಹಾಗೇನೆ. ಏನಾದ್ರೂ ಕಳ್ದು ಹೋದ್ರೆ ನನ್ನ ಹತ್ರ ಅಂತೂ ಕೇಳಬಾರ್ದು. ಹಲೋ, ಹಿಂಗ್ ಗೊರ್ಕಿ ಹೊಡೆದ್ರೆ ನಾವ್ ಹೆಂಗ್ ಮಲ್ಕೊಳ್ಳೋದು? ಸಾರಿ, ಇದೇ ನನ್ನ ಸಮಸ್ಯೆ. ಕಣ್ಣು ಮುಚ್ತಾ ಇದ್ದ ಹಾಗೆ ಗೊರ್ಕೆ ಹೊಡಿತೀಯ ಅಂತಾರೆ. ನೀವು ಮಲ್ಕೊಳ್ಳಿ, ಇನ್ ಬರಲ್ಲ. ಬಂದ್ಬಿಡ್ತಾ? ಕೊಲಿ ಸರ್, ಕೊಲಿ ಮೇಡಮ್, ನಾನು ತಗೋತೀನಿ. ಕೊಡಿ. ಯಾವ ಇದೆಲ್ಲ ಹುಷಾರು,